ಈ ವಾರದ ಬಿರುಗಾಳಿ ಕಾರ್ಯಕ್ರಮದ ಅತಿಥಿ ಬಿಜೆಪಿಯಿಂದ ಮುಖ್ಯಮಂತ್ರಿಯಾಗಿದ್ದವರು ಹಾಲಿ ಕಾಂಗ್ರೆಸ್ ನಾಯಕರಾಗಿರುವ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು. ಶೆಟ್ಟರ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ನೀವೆಷ್ಟು ಒಗ್ಗಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ಎಷ್ಟು ಒಗ್ಗಿಸಿಕೊಂಡಿದೆ? ನೋಡಿ, ಇದು ಒಗ್ಕೊಳ್ಳುವಂಥದ್ದು ಪ್ರಶ್ನೆ ಅಲ್ಲ. ನಾನು ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಒಂದು ಅಪಮಾನ ಆಗಿ ಒಂದು ಆತ್ಮಗೌರವಕ್ಕೆ ತೊಂದರೆ ಆದಾಗ, ಸ್ವಾಭಿಮಾನಕ್ಕೆ ತೊಂದರೆ ಆದಾಗ ನಾನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಹೋಗಿದ್ದೇನೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಸಹಿತ ನನಗೆ ಭಾಳ ಗೌರವದಿಂದ ಇಲ್ಲಿಯವ್ರು ನಡ್ಕೊಂಡು ಬಂದದ್ದು. ಯಾವುದೇ ರೀತಿಯಿಂದ ನನ್ನ ವ್ಯಕ್ತಿತ್ವ ಧಕ್ಕೆ ತರುವಂಥ ರೀತಿಯಲ್ಲಿ ಅವ್ರು ನಡ್ಕೊಳ್ಳಿ. ಕಾಂಗ್ರೆಸ್ನಲ್ಲಿ ಜಗದೀಶ್ ಶೆಟ್ಟರ್ ಸಂತೋಷವಾಗಿದ್ದಾರೆ. ಡೆಫಿನೆಟ್ಲಿ ಸಂತೋಷ, ಸಮಾಧಾನದಿಂದ ಇದ್ದೇನೆ. ಸ್ವಾಭಿಮಾನ, ಆತ್ಮಗೌರವ ಅಂದರೆ ರಿಪಬ್ಲಿಕ್ ಕನ್ನಡದ ಮೂಲಕ ಅಂದರೆ ಇಲ್ಲಿವರೆಗೂ ಕೂಡ ನೀವು ಸಾಕಷ್ಟು ಕೂಡ ಆ ಸ್ವಾಭಿಮಾನಕ್ಕೆ ಎಂದೂ ಕೂಡ ಧಕ್ಕೆ ಬಂದಾಗ ಜಗದೀಶ್ ಶೆಟ್ಟರ್ ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ. ಈ ಆತ್ಮಗೌರವ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದಂಥ ಏನು ವಿಚಾರ ರಿವೀಲ್ ಮಾಡ್ತಿರತ್ತವು? ಏನಿಲ್ಲ, ನಾನು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚುನಾವಣೆ ಸಂದರ್ಭದಲ್ಲಿ ಯಾವ ಹಿನ್ನೆಲೆಯಲ್ಲಿ MLA ಒಂದು ಟಿಕೆಟ್, ಯಾಕಂದರೆ ನಾನು ಕೋರ್ ಕಮಿಟಿಯಲ್ಲಿದ್ದೆ, ಎಲೆಕ್ಷನ್ ಕಮಿಟಿಯಲ್ಲಿದ್ದೆ, ರಾಜ್ಯದ ಸಂಘಟನೆಯಲ್ಲಿ ಇದ್ದೆ. ನಾನು ಲೀಡರ್ ಆಫ್ ಅಪೋಸಿಷನ್ 2 ಟೈಮ್ಸ್ ಆದಾಗ ಇಡೀ ಪಕ್ಷವನ್ನು ಸಂಘಟನೆ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ, ಎಲ್ಲಿ ಕ್ಷೇತ್ರದಲ್ಲಿ MLA ಕ್ಯಾಂಡಿಡೇಟ್ ಇಲ್ಲ ಅವ್ರನ್ನ ಐಡೆಂಟಿಫೈ ಮಾಡುವಂಥ ಕೆಲಸ, ಇವನ್ JB ತಾಲೂಕ್ ಪಂಚಾಯತಿ ಎಲೆಕ್ಷನ್ವರೆಗೂ ಹೋಗಿ ಸಂಘಟನೆ ಮಾಡುವಂಥ ಕೆಲಸ ಮಾಡಿದ್ದೇನೆ. ಈ ರೀತಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಮತ್ತು ನೂರಾರು ಜನರಿಗೆ ಟಿಕೆಟ್ ಹಂಚುವಂಥ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಇದ್ದಂಥ ವ್ಯಕ್ತಿಗೆ ಒಂದು MLA ಟಿಕೆಟ್ ಕೊಡೋದಿಲ್ಲ ಅಂತಂದಾಗ ಯಾವ ರೀತಿ ಶಾಕ್ ಆಗಿರ್ಬೋದು ನೀವು ಅರ್ಥ ಮಾಡ್ಬೋದು. ನಿಮ್ಮ ಪ್ರಕಾರ ಏನು ಕಾರಣ ಇರಬಹುದು ನಿಮಗೆ ಟಿಕೆಟ್ ಕೊಡ? ನಾನು ಅವತ್ತು ಹೇಳಿದ್ದೀನಿ, ಯಾಕಂದರೆ ಬಹುಶಃ ಈಗಾಗಲೇ ಕರ್ನಾಟಕ ಜನತೆ ಇದನ್ನು ಕೇಳಿ ಸಾಕಾಗಿರ್ಬೋದು. ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ರಾಜ್ಯ BJPಯಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಹಿತಾಸಕ್ತಿ ಕಾಪಾಡೋ ಸಲುವಾಗಿ, ಕೆಲವು ವ್ಯಕ್ತಿಗಳನ್ನು ಬೆಳೆಸೋ ಸಲುವಾಗಿ, ನಾ ಹಿಂದೆ ಹೇಳಿದಿಲ್ಲ, ಅಲ್ಲ ಡೈರೆಕ್ಟ್ ಹೇಳಿದಿಲ್ಲ, BL ಸಂತೋಷ್ ಆ್ಯಂಡ್ ಟೀಮ್ ಏನಿದೆಲ್ಲ ಕೆಲವೊಂದು ವ್ಯಕ್ತಿಗಳಿಗೆ ಪ್ರಾಮಿನೆನ್ಸ್ ಕೊಡೋ ಸಲುವಾಗಿ, ಅಥವಾ ಜಗದೀಶ್ ಶೆಟ್ಟರು ಒಬ್ಬ ಇನ್ನೊಬ್ಬ ಲಿಂಗಾಯತ್ ಲೀಡರು, ಹೀಗಾಗಿ ಆ ಲಿಂಗಾಯತ್ ಲೀಡರ್ನ ಒಂದು ರಾಜಕೀಯವಾಗಿ ಮುಗಿಸ್ಬೇಕು. ನಾನೀಗ 6ನೇ ಸಲ 7ನೇ ಸಲ ನಿಂತಿದ್ದರೆ, 7ನೇ ಸಲ ಆರಿಸಿ ಬಂದಿದ್ದರೆ ಸೀನಿಯರ್ ಮೋಸ್ಟ್ ಲೀಡರ್ ಮತ್ತೊಬ್ಬ ಯಡಿಯೂರಪ್ಪ ಅಂತ ಸ್ಟ್ರಾಂಗೆಸ್ಟ್ ಲೀಡರು, ಎಲ್ಲರೂ ಕೂಡ ಮೆಚ್ಚುವಂಥ ನಾಯಕ, ರಾಜ್ಯ BJPಯಲ್ಲಿ ಪ್ರಭಾವಿ ನಾಯಕ. ಅವರು ಮನಸ್ಸು ಮಾಡಿದರೆ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡ್ಸೋಕೆ ಆಗ್ತಿರಲಿಲ್ಲ. ಅಷ್ಟು ಅಷ್ಟು ದುರ್ಬಲ ಆಗಿಬಿಟ್ಟಿದ್ರು ಯಡಿಯೂರಪ್ಪ ಅವರು. ನನಗೆ ಗೊತ್ತಿಲ್ಲ, ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ನೀವು ಒಪ್ತೀರಾ? ನೋಡಿರಿ, ನನ್ನ ಮುಂದೆ ಪ್ರಯತ್ನ ಮಾಡಿದ್ದಾರೆ, ಆದರೆ ಇದು ಯಾಕಾಗಿಲ್ಲ ಅನ್ನುವಂಥದ್ದು, ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡ್ಬೋದಾಗಿತ್ತು ಅನ್ನುವಂಥದ್ದು ಒಂದು ಕಡೆ ಇದೆ. ಆದರೆ ಎಫರ್ಟ್ಸು ಮಾಡಿಲ್ಲ ಅಂತಲ್ಲ, ಮಾಡುವಂಥ ಪ್ರಯತ್ನ ಅವ್ರು ಮಾಡಿದ್ರು, ಆಗಿಲ್ಲ. ಸ್ಟ್ರಾಂಗ್ ಆಗಿ ಯಡಿಯೂರಪ್ಪ ಅವರು ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡಲೇಬೇಕು, ಇಲ್ಲ ಅಂತಂದ್ರೆ ಪಕ್ಷಕ್ಕೆ ಹಾನಿ ಆಗುತ್ತೆ ಅಂತ ಸ್ಟ್ರಾಂಗ್ ಒಂದು ಹೈಕಮಾಂಡ್ ಮಂಡಿ ಊರ್ತಾ ಇರಲಿಲ್ವಾ? ನೋಡಿ, ಏನಾಗಿತ್ತು ಇದು, ಲಾಸ್ಟ್ ಇನ್ನು 13ಕ್ಕೆ ನಾಮಿನೇಷನ್ ಸ್ಟಾರ್ಟ್. ಇವರು 11 ಅಥವಾ 12 ತಾರೀಕು ನಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಆ ಮೂಮೆಂಟಿಗೆ ಏನೇನಾಯಿತು ಅನ್ನುವಂಥದ್ದು ಭಾಳ ಗೊಂದಲ ನಿರ್ಮಾಣ ಆಯಿತು. ಅದರ ಅಡ್ವಾಂಟೇಜ್ ತೊಗೊಂಡು ಕೆಲವರು ಯಾರು ವೆಸ್ಟೆಡ್ ಇಂಟ್ರೆಸ್ಟ್ ಇದ್ರಲ್ಲ ಅವರು ಜಗದೀಶ್ ಶೆಟ್ಟರ್ನ ಅವಾಯ್ಡ್ ಮಾಡುವಂಥದ್ದು ನಡೀತು. ಯಡಿಯೂರಪ್ಪ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದು ಮಾಡಿದ್ದಾರೆ ಅಂತ ನಂಗೆ ಅನಿಸ್ತದೆ. ಇನ್ನೊಂದಷ್ಟು ಪ್ರಾಮಾಣಿಕವಾಗಿ, ಇನ್ನೊಂದಷ್ಟು ಸ್ಟ್ರಾಂಗ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಸರಿ.